ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಆರತಿ ಮನೆಗೆ ಬರ್ತಾಳೆ. ಸರ್ಪ್ರೈಸ್ ಕೊಡ್ಬೇಕಂತ ತನ್ನ ಅಮ್ಮನ ಕಣ್ಣು ಮುಚ್ಕೊಂಡು ಅವಲಕ್ಕಿ ಪವಲಕ್ಕಿ ಅವ್ರು ಬಿಟ್ಟು ಇವ್ರು ಯಾರು ಅಂತ ತಪ್ಪಾಗಿ ಹೇಳಿದ ತಕ್ಷಣ ಈ ಕಡೆ ನಗು ಬರ್ತಾ ಇರುತ್ತೆ ಸುಮಿತ್ರಾಗೆ. ಆರತಿ, ನೀನು ನನಗೆ ಗೊತ್ತಾಯಿತು, ಕಣ್ಣು ಮುಚ್ಚಿದ್ಯಾ, ಬಿಟ್ಬಿಡು ಅಂತ ಅಂದಾಗ, ಹೋಗಮ್ಮ, ನಿನಗೆ ಹೆಂಗಮ್ಮ ಗೊತ್ತಾಯಿತು ನಾನು ಅಂತ ಆರತಿ ಕೇಳ್ತಿರ್ಬೇಕಾದ್ರೆ, ನನಗೆ ಗೊತ್ತಾಗಲ್ವಾ ನನ್ನ ಮಗಳು ಯಾರು ಅಂತ, ನನಗೆ ಗೊತ್ತಾಗಲ್ವಾ, ಜೊತೆಗೆ ಅವಲಕ್ಕಿ ಪವಲಕ್ಕಿ ತಪ್ಪು ಹೇಳೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು, ಏನು ಸರ್ಪ್ರೈಸ್ ಕೊಟ್ಟಿದ್ಯಾ, ಸಡನ್ನಾಗಿ ಬಂದಿದ್ಯಾ ಅಂತ ತುಂಬ ಖುಷಿಯಿಂದ ಈ ಕಡೆ ವಿಮಲಾ ತನ್ನ ಮಗಳನ್ನ ಕೇಳ್ತಾ ಇರ್ತಾಳೆ. ಆದರೆ ಶಾರದಾ ಮಾತ್ರ ಆರತಿನ ನೋಡಿ ಏನು ಮಾತಾಡದೆ ತನ್ನ ಪಡಿಗೆ ತಾನು ಹಾಗೆ ನಿಂತ್ಕೊಂಡಿರ್ತಾಳೆ. ಮತ್ತು ವಿಮಲಾ ಹೇಳ್ತಾ ಇರ್ತಾಳೆ, ನಮ್ಮ ದೀಪಪುಟ್ಟ ಇದ್ರೂ ಸಹ ಎಷ್ಟೋ ಚೆನ್ನಾಗಿ ಹೇಳ್ತಾ ಇದ್ಲು, ಹಂಗೆ ತಪ್ಪಾಗಿ ಹೇಳ್ತೀಯ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಕಿಚನಿಂದ ಈ ಕಡೆ ಸುಮಿತ್ರನು ಬಂದುಬಿಡ್ತಾಳೆ. ನೋಡಿ ಏನು ಆರತಿ ಸರ್ಪ್ರೈಸ್ ಸಡನ್ನಾಗೆ ಬಂದಿದೆಯಲ್ಲ ಅಂತ ಹೋಗಿ ಹಗ್ ಮಾಡ್ಕೊಂಡಾಗ, ಅತ್ತೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೆ, ಒಂದು 2-3 ಡೇಸ್ ಲೀವ್ ಇತ್ತು, ಅದಕ್ಕೋಸ್ಕರ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ಅಣ್ಣನಿಗೆ ಅಪ್ಪನಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದಾಗ, ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂತ ಅಂದ್ಬಿಟ್ಟು ಅವಳು ನಗಾಡ್ತಾ ಇರ್ತಾಳೆ. ಮತ್ತು ಈ ಕಡೆ ಆರತಿ ಶಾರದನ ನೋಡಿ ಹೇಳ್ತಾ ಇರ್ತಾಳೆ, ಅರೆ ಏನಿದು ಸರ್ಪ್ರೈಸು, ಯಾವಾಗಲೂ ನಗ್ತಾ ಇರೋ ನಮ್ಮ ಶಾರದಾ ದೇವಿಯವರು ಯಾಕೆ ಈ ಥರ ಡಲ್ಲಾಗಿದ್ದಾರೆ ಅಂತ ನೋಡ್ತಾ ಇರ್ತಾಳೆ. ಮತ್ತು ಏನಾಯಿತು ಶಾರದವ್ರು ಅಂತ ಕೇಳ್ತಿರ್ಬೇಕಾದ್ರೆ, ಏನೂ ಇಲ್ಲ ಬಿಡಿ ಅಂದ್ಬಿಟ್ಟು ಸುಮ್ಮನಾಗ್ತಿರ್ತಾಳೆ. ಎಲ್ಲಿ ನಮ್ಮ ಬಂಗಾರಿ, ಎಲ್ಲಿ ನಮ್ಮ ತರಲೆ ಸೊಬ್ಬಿ ಎಲ್ಲೋದ್ಲು ಅಂತ ದೀಪು ಪುಟ್ಟನ ಹುಡ್ಕೊಂಡು ಬರಬೇಕಾದ್ರೆ ಅವಳು ಸ್ಟೆಪ್ ಹತ್ರ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಬಂದ ಆರತಿ ಕೇಳ್ತಾ ಇರ್ತಾಳೆ, ಏನಾಯಿತು ನನ್ನ ತರಲೆ ಸುಬ್ಬಿಗೆ ಯಾಕೆ ಈ ಥರ ಡಲ್ಲಾಗಿದ್ದಾಳೆ ಅಂದಾಗ, ನೋಡಿ ಆರತಿ ಅಕ್ಕ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅಮ್ಮ ನಾನು ಚಿಕ್ಕವಳಿದ್ದಾಗೆಲ್ಲ ಕೃಷ್ಣ ಡ್ರೆಸ್ ಹಾಕ್ಕೊಳ್ಳು ಊರೆಲ್ಲ ಸುತ್ತಾಡ್ಕೊ ಬರ್ತಿದ್ದೆ, ಆದರೆ ಇವತ್ತು ಹಾಕಲ್ಲ ಅಂತ ಹೇಳ್ತಿದ್ದಾಳೆ, ನನಗೆ ತುಂಬ ಬೇಜಾರಾಗಿದೆ ನೋಡಿ ಅಂತ ಅವಳು ಬೇಜಾರು ಮಾಡಿಕೊಂಡು ಆರತಿ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ. ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಷ್ಟೇನಾ ಅಮ್ಮಮ್ಮ, ನೀನು ಯಾಕೆ ಬೇಜಾರು ಮಾಡ್ಕೋತೀಯ, ಅಮ್ಮ ಆಗ್ತಿದ್ರೆ ಕೃಷ್ಣ ಡ್ರೆಸ್ನ ನಾನು ಈ ಅಮ್ಮಮ್ಮ ಇದನ್ನೆಲ್ಲ ನಾನು ಹಾಕ್ತೀನಿ ಅಂದಾಗ ಅಂತ ಖುಷಿ ಪಟ್ಬಿಟ್ಟು ದೀಪಪುಟ್ಟನಿಗೆ ತುಂಬ ಖುಷಿಯಾಗಿ ಅಮ್ಮಮ್ಮನ ಬಂದು ಹಗ್ ಮಾಡ್ಕೋತಾ ಇರ್ತಾಳೆ. ಅವಾಗ ಆರತಿ ಹೇಳ್ತಾ ಇರ್ತಾಳೆ, ನಾನೆಲ್ಲ ಆರ್ಗನೈಸ್ ಮಾಡ್ತೀನಿ ಆಯಿತಾ, ನಮ್ಮ ಮನೇಲಿ ಸ್ಪೆಷಲ್ನಾಗೆ ಕೃಷ್ಣನ ರೆಡಿ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಮಿತ್ರನು ಹೋಗಿ ಡನ್ ಬಾ ರೆಡಿ ಮಾಡ್ತೀನಿ ಅಂತ ದೀಪಪುಟ್ಟನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ಒಬ್ಬನೇ ದೂರದಲ್ಲಿ ಬಂದು ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಮನಸ್ಸಲ್ಲಾಗಲಿ ನನ್ನ ಹೃದಯದಾಗಲಿ ಎಲ್ಲೂ ಸಹ ನಿಮಗೆ ಜಾಗ ಇಲ್ಲ, ಇಂಥ ಭಾವನೆ ಬರೋಕ್ಕೆ ನಾನೇನಂತ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ ಮಾತೆಲ್ಲನ್ನು ಸಿದ್ದು ನೆನಪಿಸ್ಕೊಂಡು ಎಲ್ಲ ಕೊರಗ್ತಾ ಇರ್ತಾನೆ. ಮತ್ತು ನನ್ನ ಹೃದಯದಲ್ಲಿ ಯಾವತ್ತೂ ಜಾಗ ಇಲ್ಲ, ನನ್ನ ಹೃದಯದಲ್ಲಿ ಇರೋದು ಇಷ್ಟೇ ಅಂತ ಅವನು ಬರೆದ ಲವ್ ಲೆಟರ್ನಲ್ಲೂ ಸಹ ಅರ್ಧಾಕಿ ಬಿಟ್ಟೋಗಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಅವ್ನ ಫ್ರೆಂಡ್ ಹತ್ರ ಯೋಗಿ ಹತ್ರ ಹೇಳ್ಕೊತಾ ಇರ್ತಾನೆ. ಅವನು ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ, ಯಾಕೋ ಮಗ ಈ ದಾರಿ ಸರಿ ಇಲ್ಲ ಅಂತ ನನಗೆ ಅನಿಸ್ತಿದೆ, ಬೇರೆ ದಾರಿ ಹುಡುಕ್ಲ ಮಗ ಅಂತ ಅನ್ಬೇಕಾದ್ರೆ ಸ್ಟಾಪ್ ದಿಸ್ ಆಯಿತಾ, ಏನು ಈ ಥರ ಮಾತಾಡ್ತಾ ಇದೆಯಾ, ಸುಮ್ಮನೆ ಇರು ಯೋಗಿ, ನಾನು ಪ್ರಪೋಸ್ ಮಾಡೋಕ್ಕೂ ಮುಂಚೆ ನನ್ನನ್ನು ಒಳ್ಳೆ ಫ್ರೆಂಡಾಗಿ ಅವರು ನೋಡ್ತಾ ಇದ್ರು, ಆದರೆ ಇವಾಗ ಪ್ರಪೋಸ್ ಮಾಡಿದ ಮೇಲೆ ಅವ್ರಿಗೆಲ್ಲ ವಿಷಯ ಗೊತ್ತಾದ ಮೇಲೆ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ ಕಣೋ ಅಂತ ಅನ್ಬೇಕಾದ್ರೆ, ಯಾಕೋ ಇಷ್ಟು ಸೀರಿಯಸ್ ಆಗ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಆಗ ಯೋಗಿ ಹೇಳ್ತಾ ಇರ್ತಾನೆ, ನೋಡು ನೀನು ಹೋಗಿದ ತಕ್ಷಣ ಅವ್ರು ಒಪ್ಕೊಳ್ಳೋಕ್ಕೆ ಸಂತೆಲಿ ಹೋಗಿ ನೀನು ತರಕಾರಿ ತಗೋತಾ ಇಲ್ಲ, ಜಿಮ್ನ ಅನ್ನೋ ದಾರಿಲಿ ಇಬ್ಬರು ಒಟ್ಟಿಗೆ ನಡೆಯೋಣ ಬಾ ಅಂತ ಕರಿತಾ ಇದೆಯಾ, ಹಂಗಂದ ತಕ್ಷಣ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಆಗಲ್ಲ, ಯಾರೂ ರೆಡಿ ಆಗಲ್ಲ ಕಣೋ, ಸ್ವಲ್ಪ ಯೋಚನೆ ಮಾಡೋಕ್ಕಾದ್ರೂ ಟೈಮ್ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ, ನೋ ವೇ, ಚಾನ್ಸೇ ಇಲ್ಲ ಮಗ, ಸ್ವಲ್ಪ ಟೈಮ್ ಕೊಡು ಅಂತ ಅಂದಿದ್ರು ನಾನು ಏನಾದರೂ ಮಾಡ್ತಾಯಿದ್ದೆ, ಆದರೆ ಈ ಥರ ಏಕ್ಟಮ್ ಬಂದುಬಿಟ್ಟು ರಿಜೆಕ್ಟ್ ಮಾಡಿದರೆ ಯಾವ ರೀತಿ ಆಗಬೇಕು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಅವ್ರ ಜಾಗದಲ್ಲಿ ನಿಂತ್ಕೊಂಡು ಮೊದಲು ಯೋಚನೆ ಮಾಡೋಸಿದ್ದು ನೀನು ನೋಡು, ಅವರು ಶಿ ಈಸ್ ಎ ಸಿಂಗಲ್ ಪೇರೆಂಟ್ ಆಯಿತಾ, ಅಫಿಷಿಯಲಾಗಿ ಅವ್ರಿಗೆ ಡೈವರ್ಸು ಸಹ ಆಗಿಲ್ಲ, ಅವ್ರ ಗಂಡ ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಲ್ವಾ, ಅದಕ್ಕೋಸ್ಕರ ಅವರು ಜೀವನದಲ್ಲಿ ತುಂಬ ನೊಂದಿದ್ದಾರೆ ಕಣೋ, ಅವ್ರಿಗೆ ಅದಕ್ಕೆ ಇದೆಲ್ಲ ವಸ್ತು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಅದರಲ್ಲಿ ಮನೇಲಿ ಕೆಲವರು ಅವ್ರನ್ನ ತುಂಬ ಇಷ್ಟಪಡ್ತಾರೆ, ಕೆಲವರು ಹೇಗೆ ಅಂತ ನಿನಗೂ ಗೊತ್ತು, ಅದರಲ್ಲಿ ಜ್ಯೋತಿಕಾ ಮತ್ತು ನಿನ್ನೆ ಮದುವೆನ ಬೇರೆ ಫಿಕ್ಸ್ ಮಾಡಿದ್ದಾರೆ, ಅಂಥದ್ರಲ್ಲಿ ನಿನ್ನನ್ನು ಅವ್ರು ಅಕ್ಸೆಪ್ಟ್ ಮಾಡಬೇಕು ಅಂದರೆ ಏನು, ಅವ್ರ ಮನಸ್ಥಿತಿ ನೀನು ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾನೆ. ಮೊದಲು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ಅಂತ ಅಂದಾಗ, ನೀನಿದ್ದಿದ್ರು ಹಾಗೆ ಮಾಡ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ, ನೋವೇ ನಾನಾಗಿದ್ರು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲರೂ ಇದೇ ರೀತಿ ಮಗ ಹೇಳೋದು, ನೋಡು ಮಗ, ಪ್ರೀತಿ ಅನ್ನೋದೇನಾದರೂ ಈಸಿಯಾಗಿ ಸಿಗ್ತಾ ಇದ್ರೆ ಜಗತ್ತಿನಲ್ಲಿ ಎಷ್ಟು ಯುದ್ಧ ನಡೀತಾ ಇತ್ತಾ ಅಥವಾ ರಕ್ತಪಾತ ಆಗ್ತಾ ಇತ್ತಾ, ನೀನೇ ಹೇಳು ಅಂತ ಅಂದಾಗ ಬೇಜಾರು ಮಾಡ್ಕೊಂಡು ತನ್ನ ಫ್ರೆಂಡ್ ಮುಖನ ನೋಡ್ತಾ ಇರ್ತಾನೆ. ಅದಕ್ಕೆ ಸಿದ್ದು ಹೇಳ್ತಾ ಇರ್ತಾನೆ, ಹಾಗಾದ್ರೆ ನಾನೇ ಈಗ ಯುದ್ಧ ಮಾಡೋಕ್ಕೆ ಹೋಗ್ಬೇಕೇನೋ ಮಗ ಅನ್ಬೇಕಾದ್ರೆ, ಹೌದು ಖಂಡಿತ, ನೀನು ರಕ್ತ ಮಾಡೋ ಯುದ್ಧನ, ರಕ್ತಪಾತ ಚೆಲ್ಲೋ ಅಂತ ಯುದ್ಧ ಮಾಡಿದ್ರೂ ಪರವಾಗಿಲ್ಲ, ಮನಸ್ಸಿಗೆ ಕೆಲವು ಮನಸ್ಸುಗಳಿಗೆ ನೋವಾಗಂಥ ಯುದ್ಧನ ನೀನು ಮಾಡಲೇಬೇಕು ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ತನ್ನ ಫ್ರೆಂಡ್ ಮುಖನ ಸಿದ್ದು ನೋಡ್ತಾ ಇರ್ತಾನೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ನಾನು ಯಾವ ಯುದ್ಧ ಮಾಡಿದರೂ ಸಹ ಅವರು ಸಿಗಲ್ಲ ಅಂತ ನನಗೆ ಅನಿಸ್ತಿದೆ, ಪರಿಸ್ಥಿತಿ ನೋಡಿದರೆ ಆ ಥರ ಇದೆ ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರೋ, ನಿನ್ನನ್ನು ನೋಡಿದರೆ ಅವರು ಖಂಡಿತ ಯಾವುದೇ ಕಾರಣಕ್ಕೂ ಸಹ ಬೇರೆ ಅಂತ ಹೇಳೋಕ್ಕೆ, ಬೇಡ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಕಣೋ, ಯು ಆರ್ ಎ ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಅಂತ ಹೇಳ್ತಾ ಇರ್ತಾನೆ.
ನೋಡು ಮಗ, ನಿನ್ನನ್ನು ಬೇಡ ಅಂತ ಅವ್ರು ಹೇಳೋಕ್ಕೆ ಪರಿಸ್ಥಿತಿ ಕಾರಣ ಹೊರತು ಬೇರೆ ಯಾವುದೂ ರೀಸನ್ ಇಲ್ಲ. ಅರ್ಥ ಮಾಡ್ಕೊ. ಚಿಲ್ ಮಗ, ವಿಷಯ ಆಲ್ರೆಡಿ ನೀನು ತಿಳಿಸ್ಬಿಟ್ಟಿದ್ಯಾ, ಅದಕ್ಕೆ ನೀನು ಟೆನ್ಷನ್ ತಗೋಬೇಡ. ಒಂದು ಸುಂದರವಾದ ಮಡಿಕೆನ ಮಾಡಬೇಕು ಅಂತಂದರೆ ಕುಂಬಾರನ ಹತ್ರ ಎಷ್ಟು ಪೆಟ್ಟು ತಿನ್ನಬೇಕು ಅನ್ನೋದು ನಿನಗೂ ಗೊತ್ತು. ಹಾಗೆ ಮಗ, ನಿನ್ನ ಫೀಲಿಂಗ್ಸು ಮುಂದೊಂದು ದಿನ ಅವರಿಗೆ ದಕ್ಕಬೇಕು ಅಂತ ಅಂದರೆ ಇದನ್ನೆಲ್ಲ ನೀನು ಅನುಭವಿಸ್ಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಸಿದ್ದು ನಿಂತ್ಕೊಬಿಡ್ತಾನೆ. ನೋಡು ಮಗ, ಈ ಕ್ಷಣಕ್ಕೆ ನಿನ್ನ ಪ್ರೀತಿನ ಅವರು ತುಳಿತಾ ಇರ್ಬೋದು, ಆದರೆ ಮುಂದೊಂದು ದಿನ ನಿನ್ನ ಪ್ರೀತಿ ಗೆಲ್ಲುತ್ತೆ ಕಣೋ ಅಂತ ಭರವಸೆನ ಕೊಡ್ತಿದ್ದನ್ನು ನೋಡಿ ಈ ಕಡೆ ಸಿದ್ದುಗೂ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಯೋಚನೆ ಮಾಡಬೇಡ ಮಗ, ನಡಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ ಹತ್ತಿಸ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಸೇರಿ ಈ ಕಡೆ ದೀಪ ಪುಟ್ಟನಿಗೆ ಕೃಷ್ಣನ ಡ್ರೆಸ್ನ ಹಾಕಿಸ್ತಾ ಇರ್ತಾರೆ. ಈ ಕಡೆ ಆರತಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾ ಇರ್ತಾಳೆ. ಹಾಗೆ ಸುಮಿತ್ರನು ಸಹ ರೆಡಿ ಮಾಡಿ ಹೇಳ್ತಾ ಇರ್ತಾಳೆ, ಅಮ್ಮಮ್ಮ ನಿನಗೆ ಕೃಷ್ಣನ ಬಗ್ಗೆ ಏನು ಗೊತ್ತು ಅಂದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನನಗೆ ಕೃಷ್ಣನ ಕತೆ ಮತ್ತು ಕಂಸನ ಕತೆ ಗೊತ್ತು ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮಮ್ಮ, ಕೃಷ್ಣ ಅಂತಂದರೆ ಪ್ರೀತಿಯ ನಂದ ಗೋಪಾಲ ಅಂತ ಅವನನ್ನು ಕರೀತಾರೆ. ನಿನಗೆ ಗೊತ್ತಾ ಪುಟ, ಏನು ಗೊತ್ತಾ, ಕೃಷ್ಣನ ಜನರೆಲ್ಲರೂ ಬೈಕತ್ತಾ ಇದ್ರು, ಊರ ಜನ ಎಲ್ಲ ಅವನ್ನ ಬೈತಾ ಇದ್ರು. ಯಾಕೆಂದರೆ ಅಷ್ಟು ತುಂಟಾಟನ ಕೃಷ್ಣ ಮಾಡ್ತಾ ಇದ್ದ. ಎಷ್ಟೋ ಜನಗಳು ಬಂದು ಅವ್ರ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದರಲ್ಲೂ ಏನು ಗೊತ್ತಾ ಬಂಗಾರ, ಕೃಷ್ಣನಿಗೆ ಅಂತೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ಯಾರ ಮನೇಲಿ ಬೆಣ್ಣೆ ಇದ್ರೂ ಸಹ ಕದ್ದು ಹೋಗಿ ತಿಂತಾ ಇದ್ದ. ಅದಕ್ಕೆ ಎಲ್ಲರೂ ಬಂದು ಅವ್ರ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಾಯಿದ್ರು ಅಂದಾಗ, ಹೌದು ಅಮ್ಮಮ್ಮ, ಅದಕ್ಕೆ ಅಲ್ಲ ಅವ್ರನ್ನ ಬೆಣ್ಣೆ ಕೃಷ್ಣ ಅಂತ ಕರೆಯೋದು ಅಂದಾಗ, ಹೌದು ಪುಟ್ಟ, ಜೊತೆಗೇನು ಗೊತ್ತಾ, ಯಾರ ಮೇಲಾದರೂ ಹಸು ಕರುಗಳೆಲ್ಲ ಇದ್ದರೆ ಹಗ್ಗನ ಬಿಚ್ಚಿಬಿಟ್ಟು ಓಡಿಸ್ತಾ ಇದ್ದ. ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ರು. ಅವನ ತರಲೆ ಒಂದಾ ಎರಡ. ಅದಕ್ಕೆ ಯಶೋದೆಗೆ ಕಾಟ ತಡೆಯೋಕ್ಕಾಗ್ದಲೇ ಅವನ ಕಾಲಿಗೆ ಹಗ್ಗನ ಕಟ್ಟಿ ಒಳಕಲ್ಲಿಗೆ ಗಂಟಾಕಿ ಬಿಡ್ತಿದ್ರು. ಹಿಂಗಾದರೂ ಆಟಾಡ್ಕೊತ ಹೇಳ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಕೃಷ್ಣನ ಕತೆ ಕೇಳಿ ನಗಾಡ್ತಾ ಇರ್ತಾರೆ. ಈ ಕಥೆಯಲ್ಲೂ ಹೇಳ್ತಾ ಈ ಕಡೆ ದೀಪ ಪುಟ್ಟನ ತುಂಬ ಚೆನ್ನಾಗಿ ಕೃಷ್ಣನ ವಿಷಯದಲ್ಲಿ ರೆಡಿ ಮಾಡಿ ಹೇಳ್ತಾ ಇರ್ತಾಳೆ. ಕೃಷ್ಣ ಎಷ್ಟೇ ತುಂಟ ಮಾಡಿದ್ರು ಆದರೆ ನಂದಗೋಕದಲ್ಲಿ ಅವನು ಪ್ರೀತಿಯ ಕಣ್ಮಣಿ ಅಂತ ಹೇಳ್ತಾ ಇರ್ತಾಳೆ. ದೀಪ ಪುಟ್ಟ ಹೇಳ್ತಾ ಇರ್ತಾಳೆ, ಕೃಷ್ಣ ಅಂದರೆ ದೇವ್ರಲ್ವಾ ಅಂದಾಗ, ಹೌದಮ್ಮ ದೀಪ ಪುಟ್ಟ, ಕೃಷ್ಣ ಅಂದರೆ ದೇವರು, ಆದರೆ ಅವನ ದೈವಿಕ ಲೀಲೆಗೆ ಎಲ್ಲರೂ ಇವರು ಮೂಕರಾಗಿದ್ರು ಅಷ್ಟೇ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಈಗಲೂ ಸಹ ಅವನ ತುಂಟಾಟಗಳನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೆಯಲ್ಲಿ ಎಲ್ಲ ಪುಟ್ಟ ಮಕ್ಕಳಿಗೆ ಕೃಷ್ಣನ ಡ್ರೆಸ್ನ ಹಾಕ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಮುದ್ದು ಮಕ್ಕಳಿಗೆ ಕೃಷ್ಣನ ಡ್ರೆಸ್ಸನ್ನು ಹಾಕಿ ಅವನ ರೂಪದಲ್ಲಿ ನಾವು ಕಾಣ್ತೀವಿ ಅಂತ ಅಂದಾಗ, ದೀಪ ಪುಟ್ಟ ಹೌದಾ, ಹಾಗಾದರೆ ನಾನು ಮುದ್ದು ಕೃಷ್ಣನ ಥರ ಕಾಣಿಸ್ತಾ ಇದ್ದೀನಿ ಅಮ್ಮಮ್ಮ ಅಂದಾಗ, ಇಲ್ಲ ಇನ್ನೊಂದೇ ಒಂದು ಏನೋ ಇಡಬೇಕು, ತಡಿ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನವಿಲುಗರಿ ತಂದೆ ಇಟ್ಟಾಗ, ಇದು ಪರ್ಫೆಕ್ಟ್ ಆಯಿತಾ ನಮ್ಮನೆ ಮುದ್ದು ಕೃಷ್ಣ ಅಂತ ಹೇಳ್ತಿರ್ಬೇಕಾದ್ರೆ ಆರತಿ, ಅತ್ತೆ ನನಗೊಂದು ಐಡಿಯಾ ಬಂತು ಅಂತ ಹೇಳ್ತಾ ಇರ್ತಾಳೆ. ಏನು ಐಡಿಯಾ ಅಂದಾಗೆ, ಯಾವಾಗಲೂ ಯೂಶ್ವಲಿ ಕೃಷ್ಣನ ಜೊತೆ ಯಶೋದೆ ಇರ್ತಾಳಲ್ವಾ ಅಂತಂದಾಗ, ಹಾಂ ಯಶೋದೆ ಇರ್ತಾಳೆ ಅಂತ ಅನ್ಬೇಕಾದ್ರೆ, ಹಾಗಾದರೆ ನಮ್ಮನೇಲಿ ಯಶೋದೆ ಯಾರು ಆಗ್ತಾರೆ ಅಂತ ಸುಮಿತ್ರ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ದೀಪು ಅಮ್ಮ ಶಾರ್ಕ ಇದ್ದಾರಲ್ಲ, ಇವ್ರನ್ನೇ ಯಶೋದೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ, ನಾನಾಗಲ್ಲಪ್ಪ, ನನಗೆ ತುಂಬ ಕೆಲಸ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಸುಮ್ಮನಿರು ಶಾರದಾ, ಕೆಲಸ ಯಾವಾಗ ಬೇಕಾದರೂ ಮಾಡ್ಕೋಬೋದು, ನೀನು ಹೋಗಿ ಈಗ ಯಶೋದೆ ಡ್ರೆಸ್ ಹಾಕೊಂಡು ಬಾ ಅಂತ ಹೇಳ್ತಾ ಇರ್ತಾಳೆ. ಬೇಡಮ್ಮ ಅಂತ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಶುರುವಾಯಿತು ಗೌಡಿ, ಇವ್ರಿಬ್ರದ್ದು ದೊಡ್ಡ ನಾಟಕ ಆಯಿತಾ, ಡ್ರಾಮಾನೇ ಇಲ್ಲಿ ಶುರು ಮಾಡ್ತಾ ಇದ್ದಾರೆ, ದೊಡ್ಡ ತಲೆನೋವು ಅಂತ ಹೇಳ್ತಾ ಇರ್ತಾಳೆ. ಆಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಎಸ್ಗ್ರಾನಿ, ಇವನು ಕೃಷ್ಣ ಅಂತೆ, ಅವಳು ಯಶೋದೆ ಅಂತ, ಏನಿದು ಡ್ರಾಮಾ ಕಂಪ್ನಿನ ಸ್ಟೇಜ್ ಮೇಲೆ ಹೋಗಿ ಇವ್ರೇನು ಆಕ್ಟ್ ಮಾಡ್ತಾರೆ, ಆ ಥರ ಮಾತಾಡ್ತಿದ್ದಾರಲ್ಲ ಅನ್ಬೇಕಾದ್ರೆ, ಈ ಚಿಕ್ಕ ಹುಡುಗಿಗಂತೂ ಬುದ್ಧಿ ಇಲ್ಲ ಅಂದರೆ ನಮ್ಮ ಮನೆಯವ್ರಿಗೆಲ್ಲ ಬುದ್ಧಿ ಇಲ್ವೇನೆ, ಈ ಥರ ಆಡ್ತಾರಲ್ಲ ಅಂತ ಬೈತಾ ಇರ್ತಾಳೆ. ಶಾರದಾ ಹೇಳ್ತಾ ಇರ್ತಾಳೆ, ಇಲ್ಲಮ್ಮ ನಾನು ಯಶೋದೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಶಾರದಾ ಅವರೇ, ನೀವು ಆಗದಲ್ಲಿ ಯಶೋದೆ ನಾನು ಆಗೋಕ್ಕಾಗುತ್ತಂತ ಆರ್ತಿ ಹೇಳ್ತಿರ್ಬೇಕಾದ್ರೆ ಎಲ್ಲ ಒಳೊಳಗೆ ನಗಾಡ್ತಾ ಇರ್ತಾರೆ. ನೋಡಿ, ನಿಮ್ಮನ್ನು ಬ್ಯೂಟಿಫುಲ್ಲಾಗಿ ನಾನು ರೆಡಿ ಮಾಡ್ತೀನಿ, ಒಂದು ಪೋಸ್ಟ್ ತಗೊಳ್ಳೋಣ ಆಯಿತಾ, ಒಂದು ಪಿಕ್ಚರ್ನ ತೊಗೊಳ್ಳೋಣ, ಹಾಗೆ ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಆಯಿತಾ, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಬೋದಲ್ವ, ತುಂಬ ಚೆನ್ನಾಗಿರುತ್ತೆ, ಪ್ಲೀಸ್ ರೆಡಿ ಮಾಡ್ತೀನಿ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಆರತಿ ಹೇಳ್ತಾ ಇರ್ತಾಳೆ, ನಿಮ್ಮನ್ನ ಯಾರು ಕೇಳೋದು, ಬನ್ನಿ ನಾನು ರೆಡಿ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರಾ ವಿಮಲ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅವಾಗ ಪ್ಲೀಸ್ ನನ್ನ ಬಿಟ್ಬಿಡಿ, ಯಾಕೆ ನೀವು ನನ್ನನ್ನು ಯಶೋದೆ ಮಾಡೋಕ್ಕೆ ಕರ್ಕೊಬರ್ತಾ ಇದ್ದೀರಾ, ಅಮ್ಮಮ್ಮ ಏನೋ ಅವಳನ್ನ ರೆಡಿ ಮಾಡಬೇಕು ಅಂತ, ದೀಪ ಪುಟ್ಟನ ರೆಡಿ ಮಾಡಬೇಕು ಅಂತ ಸುಮಿತ್ರಮ್ಮ ಏನೋ ಕೃಷ್ಣನ ಡ್ರೆಸ್ ಹಾಕ್ಸಿದ್ರು, ನೀವು ನೋಡಿದ್ರೆ ನನಗೆ ಈ ಥರ ಹಾಕ್ತಿದ್ದೀರಾ ಅಂದಾಗ, ಅಯ್ಯೋ ಶಾರದವ್ರೆ, ಯಾಕೆ ಬೇಜಾರು ಮಾಡ್ಕೋತೀರಾ, ಎಲ್ಲದಕ್ಕೂ ಮುಜುಗರ ಮಾಡ್ಕೋತೀರಾ ಆಯಿತಾ, ಇವಾಗ ಅವಳು ಕೃಷ್ಣ ಆಗಿದ್ರೆ ನೀವು ಯಶೋದೆ ಆದರೆ ಅದರಲ್ಲಿ ತಪ್ಪೇನಿದೆ, ಈ ದಿನನ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು, ಪ್ಲೀಸ್ ಬನ್ನಿ ಅಂತ ಕರಿತಾ ಇರ್ತಾಳೆ. ಇಲ್ಲ ಬೇಡ ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ, ಅಯ್ಯೋ ನೀವೇನು ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಬೇಕಾ, ಇಲ್ಲ ತಾನೇ, ಮನೇಲಿ ತಾನೇ, ಅಷ್ಟೇ ನೋಡೋಕ್ಕೆ ತಾನೇ ಚೆನ್ನಾಗಿ ಕಾಣ್ತೀರಾ ಅಂತ ನೋಡೋಕೆ ಅಷ್ಟೇ ನಾನು ಹಾಕಿಸ್ತಾ ಇರೋದು, ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಮತ್ತು ಯೋಗಿ ಬಂದೇ ಬಿಡ್ತಾರೆ. ಆಗ ತನ್ನ ತಂಗಿನ ನೋಡಿ, ಏನು ಸರ್ಪ್ರೈಸ್ ಆರತಿ, ಬಂದೆಲ್ಲ ಅಂತ ಖುಷಿ ಆಯಿತು ಅಂತ ಸಿದ್ದು ಐಫೈ ಕೊಡ್ತಿರ್ಬೇಕಾದ್ರೆ, ಹಾಯ್ ಬ್ರೋ ಅಂತ ಇವಳು ತುಂಬ ಖುಷಿ ಪಡ್ತಾ ಇರ್ತಾಳೆ. ಜೊತೆಗೆ ಯೋಗಿನೂ ನೋಡ್ಬಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಹೇಳ್ತಾ ಇರ್ತಾಳೆ, ಏನು ಇಬ್ಬರು ಬಡಿಸು ಒಟ್ಟಿಗೆ ಸೇರಿತಿರಲ್ಲ, ಏನಾದರೂ ಸ್ಕೆಚ್ ಹಾಕಿದ್ದೀರಾ ಅಂತ ಅಂದಾಗ ಶಾರದಾ ಮಾತ್ರ ಒಳೊಳಗೆ ಕೋಪ ಮಾಡ್ಕೋತಾ ಇರ್ತಾಳೆ.
ಆಗ ಸಿದ್ದು ಕಿವಿಡ್ಕೊಂಡು ಆರತಿ ಹೇಳ್ತಾ ಇರ್ತಾಳೆ, ಏನು ಮಾಡಿದ್ದೀರ ಪ್ಲ್ಯಾನ ನನಗೂ ಹೇಳು ಅಂತ ಅನ್ಬೇಕಾದ್ರೆ ಅವನು ಶಾರದಾ ಮುಖನ ನೋಡಿಬಿಟ್ಟು ಸುಮ್ಮನೆ ಇರು ಅಂತ ಅಂದ್ಬಿಟ್ಟು, ಏನಿದು ನೀನು ಸಡನ್ನಾಗಿ ಬಂದಿದೆಯಾ, ನಮಗೂ ಒಂದು ಮಾತು ಹೇಳಿಲ್ಲ ಅಂದಾಗ, ಸರ್ಪ್ರೈಸ್ ಬಂದರೆ ಚೆನ್ನಾಗಿರುತ್ತಲ್ವ, ಹೇಳಿದರೆ ಏನು ಚಂದ, ಅದಕ್ಕೋಸ್ಕರ ನಾನು ಈ ಥರ ಬಂದೆ ಅಂದಾಗ, ಏನೋ ಒಟ್ಟಾರೆ ಬಂದಿದ್ದೀಯ ಆದರೆ ನೀನು ಬಂದಾಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ನೇ ಕೊಡ್ತಾ ಇರ್ತೀಯ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಆರತಿ ಸ್ವಲ್ಪ ಬೇಜಾರು ಮಾಡ್ಕೋತಾ ಇರ್ತಾಳೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆಂದರೆ ನಿನ್ನ ತಲೆನ ನಾವು ಇನ್ನೂ ತಡಿಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಥರ ಅಂತಿದ್ದೀನಿ ಅಂದಾಗ, ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ, ನನಗೆ ನೀನು ಎಲ್ಪ್ ಬೇಕಾಗುತ್ತೆ, ನೀನು ಬಂದಿದ್ದು ಒಳ್ಳೇದು ಆಯಿತು ಆಯಿತಾ, ನನಗೂ ಸ್ವಲ್ಪ ಏನೋ ಕೆಲವೊಂದು ವಿಷಯಗಳಲ್ಲಿ ನಿನ್ನ ಎಲ್ಪ್ ಬೇಕು ಅಂದಾಗ, ಯೋಗಿ ಇದೇನೋ ಹೋಗಿ ಇವಳು ಎಲ್ಪ್ ನೀನು ಕೇಳ್ತೀಯ, ಸುಮ್ಮನೆ ಇರು ಅಂತ ಅನ್ಬೇಕಾದ್ರೆ, ಇರಲಿ ಗಾಯ್ಸ್ ನನಗೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ, ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಡ್ತಿದ್ದೀನಿ ಬಾಯ್ ಅಂದ್ಬಿಟ್ಟು ಶಾರದನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಸಿದ್ದು ಕೇಳ್ತಾ ಇರ್ತಾನೆ, ಎಲ್ಲಿಗೆ ಶಾರದನ ಹೇಳ್ಕೊಂಡು ಹೋಗ್ತಾ ಇದೆಯಾ, ಏನು ವಿಷಯ ಅಂದಾಗ, ಸರ್ಪ್ರೈಸ್ ಇದ್ರ ಜೊತೆ ಸ್ವಲ್ಪ ನಾನು ಮಾತಾಡಬೇಕು ಅಂತ ಶಾರದನ ಕರ್ಕೊಂಡು ಹೋಗೇ ಬಿಡ್ತಾಳೆ. ಆಗ ಯೋಗಿ ಹೇಳ್ತಿರ್ತಾನೆ, ಏನು ಮಗ ಇದು, ಈಗ ಮನೇಲಿ ಎಲ್ಲರೂ ಏನೇನೋ ಸೀಕ್ರೆಟಾಗಿ ಮಾತಾಡ್ತಾರೆ, ಎಲ್ಲ ಕನ್ಫ್ಯೂಸ್ ನನಗೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ರೂಮಿಗೆ ಕರ್ಕೊಬಂದು ಡ್ರೆಸ್ಸಿಂಗ್ ಟೇಬಲ್ ಹತ್ರ ರೆಡಿ ಮಾಡೋಕ್ಕೆ ಅಂತ ಶಾರದನ ಆರತಿ ಕೂರಿಸಿರ್ಬೇಕಾದ್ರೆ ಮತ್ತೆ ಅವಳು ಎದ್ಬಿಟ್ಟು ಹೇಳ್ತಾ ಇರ್ತಾಳೆ, ಬಿಡ ಪ್ಲೀಸ್ ನನಗೆ ಈ ಥರ ಮೇಕಪ್ ಎಲ್ಲ ಮಾಡಿಬಿಡಿ, ನಾನು ಯಾವತ್ತೂ ಮುಖಕ್ಕೆ ಮೇಕಪ್ಪೇ ಮಾಡ್ಕೊಂಡಿಲ್ಲ, ನನಗೆ ಆಗೋದು ಇಲ್ಲ, ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ಹಾಗೆ ಹಬ್ಬದ ತಯಾರಿ ಕೂಡ ಮಾಡಬೇಕು, ಪ್ಲೀಸ್ ಆರತಿಯವರೇ ಬಿಟ್ಬಿಡಿ ಅಂದಾಗ, ಅಯ್ಯೋ ಶಾರದವರೇ ಬರೀ ಹಬ್ಬಕ್ಕೆ ಸ್ವೀಟ್ ಮಾಡಿದ್ರೆ ಸಾಲದು, ಆ ಕಡೆ ಕೃಷ್ಣ ರೆಡಿ ಆಗಿದ್ದಾಳೆ, ಈ ಕಡೆ ಯಶೋಧನೂ ರೆಡಿ ಆದರೆ ತುಂಬ ಚೆನ್ನಾಗಿರುತ್ತೆ, ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾರೆ, ಪ್ಲೀಸ್ ಕೂತ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಮತ್ತೆ ಆರತಿ ಹೇಳ್ತಾ ಇರ್ತಾಳೆ, ಪ್ಲೀಸ್ ಕೂತ್ಕೊಳ್ಳಿ ಆಯಿತಾ, ನಾನು ಆ ಯಶೋಧೆನೂ ಸಹ ನಾಚ್ಕೋಬೇಕು, ಆ ರೀತಿ ನಿಮ್ಮನ್ನು ರೆಡಿ ಮಾಡ್ತೀನಿ ಅಂದಾಗ, ಬೇಡ ಅಂತ ಇರ್ತಾಳೆ. ಮತ್ತೆ ಗದ್ದೆ ಇಟ್ಕೊಂಡು ಹೇಳ್ತಾಳೆ, ಲಾಸ್ಟ್ ಟೈಮ್ ಎಷ್ಟು ಖುಷಿಯಾಗಿ ನನ್ನ ಜೊತೆ ಮಾತಾಡ್ತಿದ್ರು, ಯಾಕೆ ಈ ಸಲ ಡಲ್ ಆಗಿದ್ದೀರಾ ಆಯಿತಾ, ಜೀವನ ತುಂಬ ಚಿಕ್ಕದು, ಆದರೆ ಎಷ್ಟು ಸಮಯ ಸಿಗುತ್ತೋ ಅಷ್ಟರಲ್ಲಿ ನಾವು ಪುಟ್ಟದನ್ನು ಆಸೆನ ಈಡೇರಿಸ್ಕೋಬೇಕು, ಹಾಗೆ ತುಂಬ ಖುಷಿಯಾಗಿರಬೇಕು ಶಾರದವ್ರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದವ್ರೆ, ನಮಗೆ ವಯಸ್ಸಾದ್ಮೇಲೆ ಇದನ್ನೆಲ್ಲ ಮಾಡ್ಕೊಳಕ್ಕಾಗುತ್ತಾ, ಮುದುಕಿ ಆದಮೇಲೆ ಮಾಡ್ಕೊಳಕ್ಕಾಗುತ್ತಾ, ಈಗ ದೀಪು ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾಳೆ, ನಿಮ್ಮನ್ನು ನೋಡಿ ಮ್ಯಾಜಿಕ್ ಮಾಡಿ ನಾನು ಶಾರದನ ಯಶೋಧನ ಮಾಡ್ತೀನಿ ನೋಡಿ ಬೇಕಾದರೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಮತ್ತೆ ಅವಳನ್ನ ಈ ಕಡೆ ಮಿರರ್ ಹತ್ರ ಕೂರಿಸ್ಬಿಟ್ಟು, ನಿಂಗೆ ಒಳ್ಳೆ ಸೀರೆ ಬೇಕಲ್ವ, ಯಶೋಧಗೆ ಒಳ್ಳೆ ಸೀರೆ ಬೇಕು, ನಾನು ತರ್ತೀನಿ ಅಂತ ಅಂದ್ಬಿಟ್ಟು ಸಿದ್ದು ಕೊಟ್ಟಿರೋ ಸೀರೆ ಬಳೆ ಬ್ಯಾಂಗಲ್ಸ್ನ ತೊಗೊಬಂದು ಇಟ್ಬಿಡ್ತಾಳೆ. ಇದಕ್ಕಿಂತ ಒಳ್ಳೆ ಸಾರಿ ಬೇಕಾ ಯಶೋಧಗೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಮತ್ತು ಯೋಗಿ ಬರ್ತಾ ಇರ್ತಾರೆ. ಆಗ ಕೃಷ್ಣನ ನೋಡ್ಬಿಟ್ಟು ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ. ಅವಾಗ, ನೋಡು ಫ್ರೆಂಡ್, ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ ಅಂತ ದೀಪ ಪುಟ್ಟ ಕೇಳ್ತಿರ್ಬೇಕಾದ್ರೆ, ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ನನ್ನ ಮುದ್ದು ಕೃಷ್ಣ ಅಂತ ಮುದ್ದು ಕೊಡ್ತಾ ಇರ್ತಾನೆ. ಆಗ ಮತ್ತೆ ಯೋಗಿ ಬಂದು ಕೇಳ್ತಾ ಇರ್ತಾನೆ, ಮುದ್ದು ಬಾಲಕೃಷ್ಣ, ಒಮ್ಮೆ ನಿನ್ನ ಬಾಯನ್ನು ತೆಗೆದು ಬ್ರಹ್ಮಾಂಡವನ್ನು ತೋರಿಸುವೆ ಅಂತ ಕೇಳ್ತಾ ಇರಬೇಕಾದ್ರೆ, ಇಲ್ಲ ಕೇಳಿದವ್ರಿಗೆಲ್ಲ ನಾನು ಹಾಗೆ ಈ ಮುದ್ದು ಕೃಷ್ಣ ಬ್ರಹ್ಮಾಂಡ ತೋರ್ಸೋಕ್ಕಾಗಲ್ಲ ಅನ್ಬೇಕಾದ್ರೆ ಎಲ್ಲ ನಗಾಡ್ತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾಳೆ ದೀಪ ಪುಟ್ಟ, ಸುಮ್ಮನೆ ಹಾಗೆಲ್ಲ ತೋರ್ಸೋಕ್ಕಾಗಲ್ಲ, ಖರ್ಚಾಗುತ್ತೆ ಅಂದಾಗ, ಏನು ಖರ್ಚಾಗುತ್ತೆ ಅಂದಾಗ, ಇಲ್ಲಿಂದ ಲಕ್ಷ್ಮೀಪುರಕ್ಕೆ ಹೋಗೋಕ್ಕೆ ದುಡ್ಡು ಬೇಕಲ್ವ ಬಸ್ ಚಾರ್ಜ್ಗೆ, ಅದೇ ರೀತಿ ನೀವು ಇಡೀ ಬ್ರಹ್ಮಾಂಡ ನೋಡಬೇಕು ಅಂತ, ಫ್ರೀಯಾಗಿ ನೋಡಬೇಕು ಅಂತ ಸ್ಕೆಚ್ ಆಗ್ತಿದ್ದೀರಲ್ಲ, ಮತ್ತೆ ಖರ್ಚಾಗಲ್ವ ಅಂತ ಕೇಳ್ತಾ ಇರಬೇಕಾದ್ರೆ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಮುದ್ದು ಕೃಷ್ಣ ಮಣ್ಣು ತಿಂದಿದೆಯಾ ಬಾಯ್ ತೋರ್ಸಪ್ಪ ಅಂತ ಅಂದರೆ ಇಡೀ ಬ್ರಹ್ಮಾಂಡನೇ ತೋರಿಸಿದಂತೆ, ಆದರೆ ನೀವು ಬಾಯಿ ತೋರಿಸಿಂತ ಅಂದರೆ ಖರ್ಚಾಗುತ್ತೆ ಅಂತ ಹೇಳ್ತಿದ್ರಲ್ಲ, ಪಕ್ಕ ನೀವು ಕಮರ್ಷಿಯಲ್ ಕೃಷ್ಣ ಅಂತ ಅನ್ಬೇಕಾದ್ರೆ ಸಿದ್ದು ವಿಮಲ ತುಂಬ ನಗಾಡ್ತಾ ಇರ್ತಾರೆ. ಮತ್ತೆ ಮುದ್ದು ಕೃಷ್ಣ ಆಗಿರೋ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ, ಈ ಕೃಷ್ಣ ಯಾರಿಗೂ ಸಹ ಅಷ್ಟು ಸುಲಭವಾಗಿ ವರ ಕೊಡಲ್ಲ, ವರ ಕೊಡಬೇಕು ಅಂತಂದರೆ ನನ್ನನ್ನು ನೀವು ಹಿಡಿಬೇಕು ಸಿದ್ದು ಫ್ರೆಂಡ್, ನನ್ನನ್ನು ಹಿಡೀರಿ ಅಂತ ಅಂದ್ಬಿಟ್ಟು ಓಡೋಗ್ತಿರ್ಬೇಕಾದ್ರೆ ಈ ಕಡೆ ಯೋಗಿ ಮತ್ತು ಸಿದ್ದು ಇಬ್ಬರು ಸಹ ಅವಳನ್ನ ಹಿಡ್ಕೊಳ್ಳೋಕ್ಕೆ ತುಂಬ ಓಡಾಡ್ತಾ ಇರ್ತಾರೆ. ಸಿದ್ದು ಅಂತೂ ಇಂತೂ ಓಡೋಗಿ ದೀಪ ಪುಟ್ಟನ ಹಿಡ್ಕೊಂಡು, ನೋಡ್ತಾ ನಾನೇ ಗೆದ್ದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ನಗಾಡ್ತಾ ಇರ್ತಾಳೆ, ನೀನು ಚಿಕ್ಕವನಾಗಿದ್ದಾಗ ನಾನು ಸುಮಿತ್ರಾ ಈ ಥರ ನಿನಗೆ ಬಟ್ಟೆ ಹಾಕಿ ಓಡಾಡಿಸ್ತಿದ್ವಿ ಮನೇಲೆಲ್ಲ, ಅದೇ ಲಾಸ್ಟ್ ಕೊಡೋ, ಆಮೇಲೆ ಬರೀ ವಿಗ್ರಹ ಪೂಜೆ ಮಾಡ್ತಿದ್ವಿ, ಈ ಥರ ಬಾಲಕೃಷ್ಣನ ನಾವು ನೋಡೇ ಇಲ್ಲ ಅಂದಾಗ, ಹೌದಮ್ಮ ಇನ್ಮೇಲೆ ಮುದ್ದು ಕೃಷ್ಣ ಬಾಲಕೃಷ್ಣ ಎಲ್ಲ ಇವಳೆ ಅಂತ ಮುದ್ದು ಕೊಡ್ತಾ ಇರ್ತಾನೆ. ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಜ್ಜಿ ಆಯಿತಾ, ಇನ್ಮೇಲೆ ವರ್ಷ ನಾನೇ ಕೃಷ್ಣ ನಾನೇ ರಾಧೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಯ್ಲಿಂದ ಸುಮಿತ್ರಾ ಕರೆದ್ಬಿಟ್ಟು ವಿಮಲನು ಸುಮಿತ್ರನು ಮುದ್ದು ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಯೋಗಿ ಕೆಳಗಡೆ ಕೂತ್ಕೊಂಡು ತನ್ನ ಫ್ರೆಂಡಿಗೆ ಹೇಳ್ತಾ ಇರ್ತಾನೆ, ಕಿವಿ ಮಾತು ಹೇಳ್ತಾ ಇರ್ತಾನೆ, ಇವಳು ಹೀಗೆ ಬಾಲಕೃಷ್ಣ ಆಗಬೇಕು ಅಂತಂದರೆ ನಿನ್ನ ಮತ್ತೆ ಯಶೋಧೆ ಸ್ವಯಂವರ ನಡಿಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಹೇಗಾದರೂ ಮಾಡಿ ನಾವು ಸ್ಟ್ರಾಂಗ್ ಅಪ್ರೋಚ್ನ ಮಾಡಲೇಬೇಕು ಈ ಕೃಷ್ಣನ್ ತಾಯಿ ಯಶೋಧೆಗೆ ಅಂತ ಅಂದಾಗ ಸಿದ್ದು ಮಾತನ್ನ ಕೇಳ್ಕೊಂಡು ಹಾಗೆ ಒಳಗೆ ಖುಷಿ ಪಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.